ನನ್ನ ಪರಿಚಯ ನಾನು ವಿದ್ಯಾ ಸರಸ್ವತಿ ಅಷ್ಟೇ. ಬಾಕಿದೆಲ್ಲ ನನ್ನದಲ್ಲ, ಶ್ರೀಕೃಷ್ಣನದು, ಅದು ಅನುಗ್ರಹ ಅಂತ ಹೇಳ್ಬೋದು. ನಾನು ಹೋದ ವರ್ಷದಿಂದ ಈ ನವಕಿರಣ್ ಅವತಾರೆ ಸೇವಾ ವೇದಿಕೆ ಬ್ರಹ್ಮಾವರ ಇವರ ಒಂದು ಈ ಮುದ್ದು ಕೃಷ್ಣ ಮುದ್ದು ರಾಧೆ ಅನ್ನುವ ಒಂದು ಸ್ಪರ್ಧೆಗೆ ನನ್ನನ್ನು ಜಡ್ಜಾಗಿ ಕರೆದಿದ್ರು, ಮುಖ್ಯ ಜಡ್ಜಾಗಿ. ಈ ವರ್ಷ ನನ್ನನ್ನು ಮತ್ತೆ ಪುನಃ ಕರೆದಿದ್ದಾರೆ. ಆದರೆ ನನಗೆ ಹೋದ ವರ್ಷ ನೋಡಿದಾಗ ನನಗೆ ಕಂಡದ್ದು ಏನಂತ ಹೇಳಿದರೆ, ಈ ಉಡುಪಿಯ ಸುತ್ತಲೂ ಅಥವಾ ದಕ್ಷಿಣ ಕನ್ನಡದೆಲ್ಲ ಸುತ್ತಲೂ ಸುಮಾರು ಕಡೆ ಮುದ್ದು ಕೃಷ್ಣ ವೇಷ ಸ್ಪರ್ಧೆ ನಡೀತದೆ. ಇವರದೊಂದು ಸ್ಪೆಷಲ್ ಅಂದರೆ ಮುದ್ದು ಕೃಷ್ಣ ಮತ್ತು ಮುದ್ದು ರಾಧೆ ಕೂಡ, ಇದು ಬಹಳ ಮುಖ್ಯ ಅಲ್ವಾ. ಅದೊಂದು ತುಂಬ ಖುಷಿ ಆಗ್ತದೆ. ಇನ್ನೊಂದು ವಿಶೇಷ ಇವರಲ್ಲಿ ಅಂತ ಹೇಳಿದ್ರೆ, ಹುಟ್ಟಿದ ಮಗುವಿಂದ 10 ವರ್ಷದ ತನಕ ವೇಷ ಹಾಕ್ಬೋದು. ಈಗ ಏನಾಗಿದೆ ಅಂದರೆ, ನಾವು ಪಾಶ್ಚಾತ್ಯ ಸಂಸ್ಕೃತಿಗೆ ಮೊರೆ ಹೋಗಿರೋದ್ರಿಂದ ನಾವು ಯಾರು ಅನ್ನೋದು ಮರ್ತೋಗ್ತದೆ. ಕಲಿತ ನಂತರ ನಾವು ಮಕ್ಕಳನ್ನು ಪರದೇಶಕ್ಕೆ ಕಳಿಸ್ತೇವೆ. ಆದರೆ ಕೃಷ್ಣನ ಆಶೀರ್ವಾದ ನಮಗೆ ಹೇಗೆ ಇದೆ ಮನಸ್ಸಿನಲ್ಲಿ ಅಂತ ನಾವು ನಮ್ಮ ಜನ್ರೇಷನಲ್ಲಿ ಅಂದ್ಕೊಂಡಿದ್ದೀವಿ. ಈಗಿನ ನವ ಪೀಳಿಗೆಯವರಿಗೆ ಅವರನ್ನೇ ಕೃಷ್ಣನಾಗಿ, ಅವರನ್ನೇ ರಾಧೆಯನ್ನಾಗಿ ನಾವು ಒಂದು ವೇಷ ಹಾಕಿದರೆ, ಅವರಿಗೆ ಮುಂದೆ ಓದಲಿಕ್ಕೆ ಹೋದಾಗ ಅಥವಾ ಏನೋ ಕೆಲಸಕ್ಕೆ ಹೋದಾಗ ತಾನು ಯಾರು ಎನ್ನುವುದನ್ನು ಒಂದು ಪ್ರತಿಬಿಂಬಿಸ್ಲಿಕ್ಕೆ ಆಗ್ತದೆ. ನಾನು ಕೃಷ್ಣನೂರಿಂದ ಬಂದವರು, ನಾನು ರಾಧೆಯಾಗಿದ್ದೆ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಾವು ಪ್ರತಿಬಿಂಬಿಸ್ಲಿಕ್ಕೆ ನಮ್ಮೊಳಗೊಂದು ಆತ್ಮಶಕ್ತಿ ನಮಗೆ ಪ್ರಜ್ವಲಿಸ್ತಾ ಇರ್ತದೆ. ಅದು ತುಂಬ ಅಂದರೆ ಇವರೊಂದು ಏನು ಹೇಳ್ತಾರೆ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋದು ಇದೆಯಲ್ಲ, ಅದಕ್ಕೆ ಇವರೊಂದು ಸಹಕಾರ ಕೊಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಮಕ್ಕಳನ್ನು ತುಂಬ ದೃಷ್ಟಿಯಲ್ಲಿ ನಾವು ಎತ್ತರಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಇದೊಂದು ವೇದಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾವು ಒಬ್ಬ ರೂಪದರ್ಶಿಯಾಗಿ ತಮ್ಗೆ ಈಗ ತುಂಬಾ ಅನುಭವಗಳಿರ್ತವೆ, ಜೀವನ ಅನುಭವಗಳಿರ್ಬೋದು ಅಥವಾ ಸಮಾಜದ ಅನುಭವಗಳಿರ್ತವೆ. ಈಗ ಪುಟಾಣಿ ಮಕ್ಕಳಿಗೆ ಈ ಸ್ಪರ್ಧೆಗಳನ್ನು ಆಯೋಜನೆ ಮಾಡುವುದು ಅವರಿಗೆ ಎಷ್ಟು ಅನುಕೂಲವ ಅಥವಾ ಅವರಿಗೆ ಸಮಸ್ಯೆ ಆಗುತ್ತೆ, ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಮೇಡಮ್? ಒಂದು ಲೆಕ್ಕದಲ್ಲಿ ಸಮಸ್ಯೆ ಆಗ್ತದೆ ಅಂತ ಕಾಣ್ತದೆ. ಇನ್ನೊಂದು ದೃಷ್ಟಿಯಲ್ಲಿ ಏನಾಗ್ತದೆ, ಮಕ್ಕಳನ್ನು ಚಿಕ್ಕವರಿಂದನೇ ನಾವು ನಮ್ಮ ಸಂಸ್ಕೃತಿಯ ಪ್ರಕಾರ ನಾವು ಬೆಳೆಸದಿದ್ರೆ, ಅವರಿಗೆ ವೇಷಭೂಷಣನಾದರೂ ಹಾಕಿ ನಾವು ತೋರಿಸದಿದ್ದರೆ, ಮುಂದೆ ನಮ್ಮ ಮಕ್ಕಳು ಪಾಶ್ಚಾತ್ಯ ಮಕ್ಕಳಾಗೋದ್ರಲ್ಲಿ ಸಂದೇಹವಿಲ್ಲ. ಇದಕ್ಕಾಗಿ ಬಾಕಿ ನಾವು ಶಾಲೆಗೆ ಕಳಿಸ್ಲಿಕ್ಕೆ ಮಕ್ಕಳಿಗೆ ಫೋರ್ಸ್ ಮಾಡಬೇಕು, ಊಟ ಮಾಡಲಿಕ್ಕೆ ಫೋರ್ಸ್ ಮಾಡಬೇಕು, ನಿದ್ದೆ ಮಾಡಿಸ್ಲಿಕ್ಕೆ ಫೋರ್ಸ್ ಮಾಡಬೇಕು, ಬಟ್ಟೆ ಹಾಕ್ಲಿಕ್ಕೆ ಫೋರ್ಸ್ ಮಾಡಬೇಕು, ಸುಮ್ಮನೆ ಇರಲಿಕ್ಕೆ ಫೋರ್ಸ್ ಮಾಡಬೇಕು, ಅವರಿಗೆ ದಿನನಿತ್ಯದ ಕೆಲಸ ಮಾಡಲಿಕ್ಕೆ ಫೋರ್ಸ್ ಮಾಡಿ ಕಲಿಸ್ಬೇಕು. ಅದೆಲ್ಲ ನಮಗೆ ಫೋರ್ಸ್ ಅಂತ ಕಾಣೋದಿಲ್ಲ ಅಲ್ವಾ. ಇದು ಸಹ ನಮ್ಮ ತಾಯಿಯಾದವರಿಗೆ ಅಥವಾ ಪೋಷಕರಾದವರಿಗೆ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡು ಮಾಡಿದರೆ, ಪ್ರೀತಿಯಿಂದ ಮಾಡಿದರೆ ಮಕ್ಕಳು ಏನೋ ಒಂದು ಸ್ಪೆಷಲ್. ಯಾಕೆಂದರೆ ದಿನಾ ಊಟ ಮಾಡೋದು, ದಿನಾ ಶಾಲೆಗೆ ಹೋಗೋದು ಅದಕ್ಕಿಂತ ಸ್ಪೆಷಲ್ ಕಾಣ್ತದಲ್ಲ, ಆ ಮಕ್ಕಳು ಕೂಡ ಸ್ಪಂದಿಸ್ತಾರೆ. ಫೋರ್ಸ್ ಅಂತ ಕಾಣುದಿಲ್ಲ ಅಂತ ಕಾಣ್ತದೆ ನನಗೆ.